Hello students, welcome to Mokshika Academy. ಇಂದಿನ ವಿಡಿಯೋದಲ್ಲಿ PGCET ಒಂದು ಸಿಲೆಬಸ್ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಬಂದಿದ್ದೀನಿ. ಅಂದ್ರೆ ಈ ವರ್ಷ 2025 ಏನು ಸಿಲೆಬಸ್ ಇರಬಹುದು ಅಂತ ಆ ವಿಚಾರ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಸೊ ಎಂದಿನಂತೆ ಲಾಸ್ಟ್ ಇಯರ್ದನ್ನೇ ಕೂಡ ಈ ವರ್ಷನೂ ಕಂಟಿನ್ಯೂ ಮಾಡ್ತಾರೆ. ಓಕೆ, ಸೊ ಆಕ್ಚುಲಿ ಇದುವರೆಗೆ ಕಂಪ್ಯೂಟರ್ ಅಪ್ಲಿಕೇಶನ್ ಕಂಪ್ಯೂಟರ್ ಅವೇರ್ನೆಸ್ ನ ಇಂಟ್ರೊಡ್ಯೂಸ್ ಮಾಡಿರಲಿಲ್ಲ. ಲಾಸ್ಟ್ ಇಯರ್ ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅದೊಂದೇ ಚೇಂಜಸ್. ಸೊ ಇಲ್ಲಿ ನೋಡ್ಬೋದು ನೀವು, ನಾ ಇದನ್ನ ಲಿಂಕ್ ಅನ್ನ ಹಾಕಿರ್ತೀನಿ ನಿಮ್ಗೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ, ನೀವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಪಠ್ಯಕ್ರಮ ಅಂತ ಇದೆ, PGCET ಪಠ್ಯಕ್ರಮ ಅಂತ. ಸೊ ನೀವಲ್ಲಿ MBA MCA ಅಥವಾ MA MTech ಗೆ ನೀವು ಯಾವ್ದು ಒಂದು ನಿಮ್ಮ ಸ್ಟ್ರೀಮ್ ಇರುತ್ತೆ ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ನೀವು ನೋಡ್ಬೋದು. ಸೊ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ, ಅದನ್ನ ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ನೀವು, MBA ಸಿಲೆಬಸ್ ಅಂದ್ರೆ 24-25 ಲಾಸ್ಟ್ ಇಯರ್ ಏನಿತ್ತು ಆಲ್ಮೋಸ್ಟ್ ಅದೇ ಕಂಟಿನ್ಯೂ ಆಗುತ್ತೆ ಸ್ಟೂಡೆಂಟ್ಸ್. ಸೊ ಹಾಗಾಗಿ ನಿಮ್ಗೇನ್ ಲಾಟ್ಸ್ ಆಫ್ ಚೇಂಜಸ್ ಅಂತೂ ಏನು ಇರೋದಿಲ್ಲ. ಓಕೆ, ಸೊ ಅದನ್ನ ಹೇಳ್ತೀನಿ. ಸೊ 100 ಕ್ವಶನ್ಸ್ ಇರುತ್ತೆ. ಓಕೆ, 100 ಕ್ವಶನ್ಸ್ 100 ಮಾರ್ಕ್ಸ್ ಇರುತ್ತೆ. ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಅಂತ ಇರುತ್ತೆ. ಓಕೆ, ಅಲ್ಲಿ ಸಿಲೆಬಸ್ ಬಂದು ನಿಮ್ಗೆ ಕಂಪ್ಯೂಟರ್ ಅವೇರ್ನೆಸ್ ಅಂತಿದೆ. ಸೊ ಕಂಪ್ಯೂಟರ್ ಅವೇರ್ನೆಸ್ ಅಲ್ಲಿ ಏನ್ ಕೇಳ್ತಾನೆ ಅಂತ ಹೇಳಿದ್ರೆ, ಕಂಪ್ಯೂಟರ್ ಬೇಸಿಕ್ಸ್, ಆರ್ಗನೈಸೇಷನ್ ಆಫ್ ಕಂಪ್ಯೂಟರ್, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಇನ್ಪುಟ್ ಔಟ್ಪುಟ್ ಡಿವೈಸಸ್, ಕಂಪ್ಯೂಟರ್ ಮೆಮೊರಿ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ಸ್, ಜನರಲ್ ಅವೇರ್ನೆಸ್ ಅಬೌಟ್ ಇಂಟರ್ನೆಟ್, ವೆಬ್ ಅಪ್ಲಿಕೇಶನ್ಸ್, ಡಾಟಾ ಅಪ್ಲಿಕೇಶನ್ಸ್, ಡಾಟಾ ಬೇಸ್ ಇನ್ಫಾರ್ಮೇಶನ್ ಸಿಸ್ಟಮ್, ಡಾಟಾ ಪ್ರೆಸೆಂಟೇಷನ್, ಅಲ್ಲಿ ನಿಮ್ಗೆ ಇಂಟಿಜರ್ಸ್, ಫ್ರಾಕ್ಷನ್ಸ್, ಬೈನರಿ ಬಗ್ಗೆ ಬೇಸಿಕ್ಸ್ ಕ್ವಶನ್ಸ್ ನಿಮ್ಗೆ ಇರುತ್ತೆ. ಅದೇ ರೀತಿ ಬೈನರಿ ಅರ್ಥಮೆಟಿಕ್ ಮೇಲೆ ಇರ್ತದೆ, ಹಾಗೂ ಆಪರೇಟಿಂಗ್ ಸಿಸ್ಟಮ್ ಮೇಲೆ ಇರುತ್ತೆ. ಸೊ ಇದು MBA MCA ಎರಡಕ್ಕೂ ಕಾಮನ್ ಆಗಿರುತ್ತೆ. ಓಕೆ, ಸೊ MCA ನೋಡ್ಬೋದು ನೀವು ಇಲ್ಲಿ. ಎಸ್, MCAಗೂ ಕೂಡ ಇದು ಕಾಮನ್ ಆಗಿದೆ. ಓಕೆ, ಕಂಪ್ಯೂಟರ್ ಅವೇರ್ನೆಸ್ MBA ಹಾಗೂ MCAಗೆ ಕಾಮನ್ ಆಗಿ ಇರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಅನಾಲಿಟಿಕಲ್ ಎಬಿಲಿಟಿ ಅಥವಾ ಲಾಜಿಕಲ್ ರೀಸನಿಂಗ್ ಅಂತ ಹೇಳ್ತೀವಿ. ರೀಸನಿಂಗ್ ಅಲ್ಲಿ ನಿಮ್ಗೆ ಅವನೇ ಕೊಟ್ಟಿದ್ದಾನೆ, ಲಾಜಿಕಲ್ ರೀಸನಿಂಗ್, ಪಜಲ್, ಡಯಾಗ್ರಾಮ್, ಅನಾಲಜಿ, ವರ್ಬಲ್ ಎಬಿಲಿಟಿ, ಅನಾಲಿಟಿಕಲ್ ಎಬಿಲಿಟಿ, ರಿಲೇಟೆಡ್ ಆಸ್ಪೆಕ್ಟ್ಸ್ ಅಂತ ಹೇಳ್ಬಿಡ್ತಾನೆ. ಅಂದ್ರೆ ಇನ್ನು ಅದನ್ನ ಬಿಟ್ಟು ಬೇರೆ ನಿಮ್ಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದು ಯಾವ್ದು ಅಂತ ನಾನು ನಿಮ್ಗೆ ಹೇಳ್ತಾ ಬರ್ತೀನಿ. ಇಲ್ಲಿ ನೋಡ್ಬೋದು ನೀವು, ಲೆಟರ್ ಸೀರೀಸ್ ಅನ್ನ ಕೇಳ್ತಕ್ಕಂಥದ್ದು, ಅನಾಲಜಿ, ಕೋಡಿಂಗ್ ಅಂಡ್ ಡಿಕೋಡಿಂಗು, ನಂಬರ್ ಪಜಲ್, ಸರ್ಕ್ಯುಲರ್ ಅರೇಂಜ್ಮೆಂಟ್ಸ್, ಮ್ಯಾಥಮೆಟಿಕಲ್ ಆಪರೇಷನ್ಸ್, ಲೀನಿಯರ್ ಅರೇಂಜ್ಮೆಂಟ್ಸ್, ರ್ಯಾಂಕಿಂಗ್ ಅಂಡ್ ಆರ್ಡರಿಂಗು, ಡೈರೆಕ್ಷನ್ ಸೆನ್ಸ್ ಟೆಸ್ಟ್, ಬ್ಲಡ್ ರಿಲೇಷನ್, ಎಲಿಮೆಂಟ್ ಸೀರೀಸ್, ಕ್ಯಾಲೆಂಡರ್ ಬೇಸ್ಡ್ ಕ್ವಶನ್ಸ್, ವೆನ್ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್, ಸೆಟ್ ಥಿಯರಿ ಹಾಗೂ ಸಿಲೋಜಿಸಮ್. ಸೊ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಗೆ ಒಂದು ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಕೂಡ ನಿಮ್ಗೆ ಕೇಳ್ತಾನೆ. ಓಕೆ, ಲೆಟರ್ ಬೇಸಿಸ್ ಹಾಗೂ ಡಯಾಗ್ರಾಮ್ ಬೇಸಿಸ್ ಅಂತ ಬಂದ್ರೆ ನಿಮ್ಗೆ ಏನೊಂದು ಸರ್ಕ್ಯುಲರ್ ಸರ್ಕಲ್ ಹಾಗೂ ಒಂದು ನಿಮ್ಗೆ ಸರ್ಕ್ಯುಲರ್ ಅರೇಂಜ್ಮೆಂಟ್ಸ್ ಮೇಲೂ ಕೂಡ ನಿಮ್ಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗೂ ಅದನ್ನ ಮೀರಿನೂ ಕೂಡ ನಿಮ್ಗೆ ಬೇರೆ ಕ್ವಶನ್ಸ್ ಇಲ್ಲಿ ಬಿಟ್ಟಿರ್ತಕ್ಕಂಥ ಏನ್ ಕೊಟ್ಟಿದ್ದೀನಿ ಅದನ್ನ ಮೀರಿ ಕೂಡ ಒಂದೆರಡು ನಿಮ್ಗೆ ಸಿಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಇದು ರೀಸನಿಂಗ್ ಸಂಬಂಧಪಟ್ಟಂತೆ. ಸೊ ಮುಂದೆ ಹೋಗೋದಾದ್ರೆ ನಿಮ್ಗೆ ಕ್ವಾಂಟಿಟೇಟಿವ್ ಎಬಿಲಿಟಿ ಅಂತಿದೆ. ಓಕೆ, ಕ್ವಾಂಟಿಟೇಟಿವ್ ಅಲ್ಲಿ ನಿಮ್ಗೆ ಅರ್ಥಮೆಟಿಕ್, ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್, ಸ್ಟಾಟಿಸ್ಟಿಕಲ್ ಅನಾಲಿಸಿಸ್, ರಿಲೇಟೆಡ್ ಕ್ವಾಂಟಿಟೇಟಿವ್ ಆಸ್ಪೆಕ್ಟ್ಸ್ ಅಂತ ಹೇಳ್ಬಿಡ್ತೇನೆ. ನೋಡಿ, ರಿಲೇಟೆಡ್ ಅಂತ ಹೇಳಿದ್ರೆ ನೀವು ಇಲ್ಲಿ ನೀವೇನು ಒಂದು ರೆಗ್ಯುಲರ್ BBA BCom ನೀವು ಅಲ್ಲೇನು 5 ಚಾಪ್ಟರ್ಸ್ ಅಂತ ಇರುತ್ತೆ ಅದರಲ್ಲೇ ಕ್ವಶನ್ ಕೇಳ್ತಾನೆ ಅಂತ. ಬಟ್ ಇಲ್ಲಿ ಆ ರೀತಿ ಇಲ್ಲ. ರಿಲೇಟೆಡ್ ಆಸ್ಪೆಕ್ಟ್ಸ್ ಅಂದ್ರೆ ಅದನ್ನು ಬಿಟ್ಟಿನೂ ಕೂಡ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಎಲ್ಲಾನು ಓದ್ಕೊಂಡು ಹೋಗಬೇಕಾಗಿರುತ್ತೆ. ಸೊ ಕ್ವಾಂಟ್ಸ್ ಅಂತ ಬಂದಾಗ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾನು ನಿಮ್ಗೆ ಹೇಳ್ತಿರ್ತೀನಿ, ಒಂದು ಸ್ಪೀಡ್ ಮ್ಯಾಥ್ಸ್ ನೋಡ್ಕೋಬೇಕು, ಅಪ್ರಾಕ್ಸಿಮೇಷನ್, ಪರ್ಸೆಂಟೇಜಸ್, ಆವರೇಜಸ್, ರೇಷಿಯೋ ಅಂಡ್ ಪ್ರಪೋರ್ಷನ್, ಪ್ರಾಫಿಟ್ ಅಂಡ್ ಲಾಸ್, ಪಾರ್ಟ್ನರ್ಶಿಪ್, ಸಿಂಪಲ್ ಇಂಟ್ರೆಸ್ಟ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್, ನಂಬರ್ ಸಿಸ್ಟಮ್, ಟೈಮ್ ಅಂಡ್ ವರ್ಕ್, ಅಲಿಗೇಷನ್ ಅಂಡ್ ಮಿಕ್ಸ್ಚರ್, ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್, ಆಲ್ಜಿಬ್ರಾ, ಜಾಮೆಟ್ರಿ. ಸೊ ಇವಿಷ್ಟು ಕೂಡ ತುಂಬಾ ಇಂಪಾರ್ಟೆಂಟ್. ಇದ್ರ ಮೇಲೆ ಅಂದ್ರೆ ಕ್ವಾಂಟ್ಸ್ ಅಂತ ಹೇಳಿದ್ರೆ ನಿಮ್ಗೆ ಇಷ್ಟು ಕೂಡ ನಿಮ್ಗೆ ಇರ್ತದೆ. ಇದನ್ನ ಮೀರಿನೂ ಕೂಡ ಬೇರೆ ಸಮ್ ಒಂದೆರಡು ನೀವು ಕ್ವಶನ್ಸ್ ಬೇರೆನು ಕೇಳ್ತಕ್ಕಂಥ ಚಾನ್ಸ್, ಬೇಸಿಕ್ ಕ್ವಶನ್ಸ್ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಬಟ್ ನೀವಿಷ್ಟು ಟಾಪಿಕ್ಸ್ ಓದ್ಕೊಂಡು ಹೋಗ್ಲೇಬೇಕು ಸ್ಟೂಡೆಂಟ್ಸ್. ಓಕೆ, ಪ್ರಿಪೇರ್ ಆಗ್ಲೇಬೇಕು. ಅಂಡ್ ಫರ್ದರ್ ನಿಮ್ಗೆ ಇಂಗ್ಲಿಷ್ ಹಾಗೂ ಜನರಲ್ ನಾಲೆಡ್ಜ್ ಇಲ್ಲೇ ನಿಮ್ಗೆ ಕೊಟ್ಬಿಟ್ಟಿದ್ದಾನೆ ಏನೇನ್ ಕೇಳ್ತಾರೆ ಅಂತ, ಯಾವ ಟಾಪಿಕ್ ನೀವು ಇಂಗ್ಲಿಷ್ ಅಲ್ಲಿ ನೋಡ್ಕೋಬೇಕು ಅಂತ. ಸೊ ಬೇಸಿಕ್ ಇಂಗ್ಲಿಷ್ ಗ್ರಾಮರ್ ಅಂದ್ರೆ
synonyms, antonyms, sentence correction, one word substitution, idioms and phrases, pair expressing relations, famous books in literature ಅಂದ್ರೆ ಫೇಮಸ್ ಬುಕ್ಸ್ ಆಥರ್ ಹೆಸರು ಈ ರೀತಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗೂ ಜನರಲ್ ನಾಲೆಡ್ಜ್ ಅಂತ ಬಂದಾಗ ನಿಮ್ಗೆ ಇಂಡಿಯನ್ ಬಿಸ್ನೆಸ್ ಎನ್ವೈರನ್ಮೆಂಟ್, ಗ್ಲೋಬಲ್ ಎನ್ವೈರನ್ಮೆಂಟ್, ಸೋಷಿಯಲ್ ಇವೆಂಟ್ಸ್, ಕಲ್ಚರಲ್ ಇವೆಂಟ್ಸ್, ಎಕನಾಮಿಕ್ಸ್, ಮ್ಯಾನೇಜ್ಮೆಂಟ್, ಪೊಲಿಟಿಕಲ್ ಇವೆಂಟ್ಸ್, ಹಿಸ್ಟಾರಿಕಲ್ ಇವೆಂಟ್ಸ್, ಕರೆಂಟ್ ಅಫೇರ್ಸ್, ಸ್ಪೋರ್ಟ್ಸ್ ಅವಾರ್ಡ್ಸ್, ಪರ್ಸನಾಲಿಟೀಸ್ ಅಂಡ್ ಅಚೀವ್ಮೆಂಟ್ಸ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಹ್ಯುಮ್ಯಾನಿಟೀಸ್, ಎಂಟರ್ಪ್ರಿನರ್ಶಿಪ್, ಬಿಸ್ನೆಸ್ ಕಮ್ಯುನಿಕೇಶನ್, ಇಷ್ಟುವೇ ಯಾವ್ದು ಬೇಕಾದ್ರೆ ಕೇಳ್ಬೋದು ನಾವು. ಓಕೆ, ಇದನ್ನೇ ಕೇಳಬೇಕು ಅಂತಿಲ್ಲ ಪರ್ಟಿಕ್ಯುಲರ್ ಆಗಿ, ಇವಿಷ್ಟಲ್ಲಿ ಯಾವ್ದು ಬೇಕಾದ್ರೂ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಇದು MBA ಗೆ ಸಂಬಂಧಪಟ್ಟಂತೆ. MCA ಗೆ ಸಂಬಂಧಪಟ್ಟಂತೆ ಇಲ್ಲೂ ಕೂಡ ನಿಮ್ಗೆ ಸೇಮ್ MCA ಆಲ್ಮೋಸ್ಟ್ ಸೇಮ್ ಇದೆ. ಇಲ್ಲಿ ನೋಡ ಅನಾಲಿಟಿಕಲ್ ಎಬಿಲಿಟಿ, ಲಾಜಿಕಲ್ ರೀಸನಿಂಗು ಇದೆ ಇಲ್ಲಿ. ಓಕೆ, ಜನರಲ್ ಅವೇರ್ನೆಸ್ ಇದೆ. ಓಕೆ, ಜನರಲ್ ಅವೇರ್ನೆಸ್ ಅಲ್ಲಿ ಕೆಲವೊಂದು ಟಾಪಿಕ್ಸ್ ಮಾತ್ರ ಇಲ್ಲಿ ಕವರ್ ಮಾಡ್ಕೊಂಡಿದ್ದಾನೆ, ಅಲ್ಲಿ ಕಂಪೇರ್ ಮಾಡಿದ್ರೆ MBA ಗೆ. ಇಲ್ಲಿ ನಿಮ್ಗೆ ಜಸ್ಟ್ ಅವೇರ್ನೆಸ್ ಅಬೌಟ್ ಬಿಸ್ನೆಸ್, ಫಿನಾನ್ಸ್, ಇಂಡಸ್ಟ್ರಿ, ಟ್ರಾನ್ಸ್ಪೋರ್ಟೇಷನ್, ಸೈಂಟಿಫಿಕ್ ಇನ್ವೆನ್ಷನ್ಸ್, ಗವರ್ನೆನ್ಸ್, ಹೆಲ್ತ್ ಕೇರ್, ಕಲ್ಚರಲ್ ಅಂದ್ರೆ ಆಲ್ಮೋಸ್ಟ್ ಅಲ್ಲಿರೋದೇ ಇಲ್ಲೂ ಕೂಡ ನಿಮ್ಗೆ ಇದೆ. ಹಾಗೂ ಜನರಲ್ ಇಂಗ್ಲಿಷ್ ಅಲ್ಲೂ ಕೂಡ ನಿಮ್ಗೆ ಇಲ್ಲಿ ಸೇಮ್ ಅಲ್ಲೇನಿದೆ ಆಂಟೋನಿಮ್ಸ್, ಸಿನೋನಿಮ್ಸ್, ಸೆಂಟೆನ್ಸ್ ಕರೆಕ್ಷನ್, ಜಂಬಲ್ಡ್ ಪ್ಯಾರಾಗ್ರಾಫ್, ವರ್ಡ್ಸ್ ಅಂಡ್ ಪ್ರೈಸ್. ಸೊ ಅದೇ ಕೂಡ ಇಲ್ಲೂ ಕೂಡ ನಿಮ್ಗಿದೆ. ಅಂದ್ರೆ 4 ಸಬ್ಜೆಕ್ಟ್ MBA ಹಾಗೂ MCA ಗೆ ಕಾಮನ್ ಆಗಿರುತ್ತೆ, ತಿಳ್ಕೊಬೇಕು, ಕಾಮನ್ ಆಗಿ ಇರ್ತದೆ. ಅದನ್ನ ಮೇರಿ ಏನ್ ಕೇಳ್ತಾನೆ ಅಂತ ಹೇಳಿದ್ರೆ ಮ್ಯಾಥಮೆಟಿಕ್ಸ್ ಇಲ್ಲಿ ಚೇಂಜಸ್ ಇರುತ್ತೆ. MBA ಗೂ MCA ಗೂ ಏನ್ ಮೇಜರ್ ಚೇಂಜಸ್ ಅಂತ ಹೇಳಿದ್ರೆ ಅಲ್ಲಿ ಕ್ವಾಂಟ್ಸ್ ಇರುತ್ತೆ, ಅಲ್ಲಿ ಕ್ವಾಂಟ್ಸ್ ಅಲ್ಲಿ ಏನಿರುತ್ತೆ ನಿಮ್ಗೆ ಆಲ್ರೆಡಿ ಹೇಳಿದೀನಿ ನಾನು. ಇಲ್ಲಿ ನಿಮ್ಗೆ ಬೇಸಿಕ್ ಆಲ್ಜಿಬ್ರಾ ಇರುತ್ತೆ, ಕೋಆರ್ಡಿನೇಟ್ ಜಿಯೋಮೆಟ್ರಿ ಇರುತ್ತೆ, ಬೂಲಿಯನ್ ಆಲ್ಜಿಬ್ರಾ, ಟ್ರಿಗ್ನೋಮೆಟ್ರಿ, ಪ್ರಾಬಬಿಲಿಟಿ ಅಂಡ್ ಸ್ಟಾಟಿಸ್ಟಿಕ್ಸ್. ನೀವೇನೊಂದು ಡಿಗ್ರಿ ಲೆವೆಲ್ ಅಲ್ಲಿ ಓದಿರ್ತೀರಾ ಅದ್ರ ಬೇಸ್ ಮೇಲೆ ನಿಮ್ಗೆ ಕ್ವಶನ್ಸ್ ಇಲ್ಲಿ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇವೆರಡು ಕಂಪಲ್ಸರಿ ನಿಮ್ಗೆ. ಓಕೆ, ಇವೆರಡು ಕೂಡ ನಿಮ್ಗೆ ಕಂಪಲ್ಸರಿ ಏನಿದೆ ಲಾಸ್ಟ್ ಇಯರ್ ಅದೇ ಸಿಲೆಬಸ್ ಕೂಡ ಈ ಇಯರ್ ಇದ್ದೇ ಇರುತ್ತೆ ನಿಮ್ಗೆ. ಓಕೆ, ಸೊ ಫರ್ದರ್ ನೋಡೋದಾದ್ರೆ MTech ನೋಡೋದಾದ್ರೆ ಇಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಸಪರೇಟ್ ಇದೆ, ಕಂಪ್ಯೂಟರ್ ಸ್ಟ್ರೀಮ್ ಸಪರೇಟ್ ಇದೆ, ಕೆಮಿಕಲ್ ಇಂಜಿನಿಯರಿಂಗ್ ಸಪರೇಟ್ ಇದೆ, ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಸಪರೇಟ್ ಇದೆ, ಟೆಕ್ಸ್ಟೈಲ್ ಟೆಕ್ನಾಲಜಿ ಸಪರೇಟ್, ಪಾಲಿಮರ್ ಸೈನ್ಸ್ ಸಪರೇಟ್, ಆರ್ಕಿಟೆಕ್ಚರ್, ಬಯೋಟೆಕ್ನಾಲಜಿ, ಎಲೆಕ್ಟ್ರಿಕಲ್ ಸ್ಟ್ರೀಮ್, ಮೆಕ್ಯಾನಿಕಲ್ ಸ್ಟ್ರೀಮ್. ನಿಮ್ದು ಯಾವ ಸ್ಟ್ರೀಮ್ ಅಲ್ಲಿ ಇರ್ತದೆ ಇಂಜಿನಿಯರಿಂಗು ಆ ಸ್ಟ್ರೀಮ್ ಬೇಸ್ ಮೇಲೆ ನಿಮ್ಗೆ ಏನಾಗಿರುತ್ತೆ ಇಲ್ಲಿ ಸಿಲೆಬಸ್ ನ ಕೊಟ್ಟಿರ್ತಾನೆ. ಸೊ ವಿ ಆರ್ ನಾಟ್ ಪರ್ಟಿಕ್ಯುಲರ್ ಇನ್ ಟು ದಿ ಇಂಜಿನಿಯರಿಂಗ್ ಫೀಲ್ಡ್, ನಾವು ಆ ಸ್ಟ್ರೀಮ್ ಅಲ್ಲಿ ಇಲ್ಲ. ಹಾಗಾಗಿ ನಾನು ಯಾವ್ದನ್ನು ಕೂಡ ಇಲ್ಲಿ ನಿಮ್ಗೆ ಹೇಳ್ತಾ ಇಲ್ಲ, ಜಸ್ಟ್ ಯಾವ್ದಾದ್ರು ಒಂದನ್ನ ತೋರಿಸ್ತೀನಿ ನಿಮ್ಗೆ ಎಲೆಕ್ಟ್ರಿಕಲ್ ಸ್ಟ್ರೀಮ್ ಅಲ್ಲಿ ಏನಿರುತ್ತೆ ಅಂತ. ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಕೊಂಡು ಪ್ರಿಪರೇಷನ್ಸ್ ಸ್ಟಾರ್ಟ್ ಮಾಡಿ ಸ್ಟೂಡೆಂಟ್ಸ್. ದಯವಿಟ್ಟು ಜೂನ್ ಅನ್ಕೊಂಡೇ ಸ್ಟಾರ್ಟ್ ಮಾಡ್ಕೊಳ್ಳಿ, ಅಕಸ್ಮಾತ್ ಎಕ್ಸ್ಟೆಂಡ್ ಆದ್ರೆ ನಿಮ್ಗೆ ಬೋನಸ್ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಈ ರೀತಿ ಸಿಲೆಬಸ್ ಅಲ್ಲೂ ಕೂಡ ಇದೆ. ಓಕೆ, ಸೊ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನಾನು ಡೈಲಿ ಒಂದೊಂದು ವಿಡಿಯೋಸ್ ನ ನಿಮ್ಗೆ ಇನ್ಫಾರ್ಮೇಶನ್ಸ್ ಕೊಡ್ತಾ ಇರ್ತೀನಿ. ಸೊ ಯಾವ ರೀತಿ ಪ್ರಿಪರೇಷನ್ಸ್ ಆಗ್ಬೇಕು, ಕೆಲವರು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದೀರಾ ಯಾವ ಬುಕ್ ನ ರೆಫರ್ ಮಾಡ್ಬೇಕು ಅಂತ. ನೋಡಿ, ಬುಕ್ ನ ರೆಫರ್ ಮಾಡೋದು ಯಾವಾಗ ಅಂತ ಹೇಳಿದ್ರೆ ಲಾಸ್ಟ್ ಅಲ್ಲಿ. ಸ್ಟೂಡೆಂಟ್ಸ್ ಏನ್ ಸರ್ ಲಾಸ್ಟ್ ಅಲ್ಲಿ ಅನ್ಬಿಟ್ರಿ ಅಂತ ನೋಡಿ, ಕೆಲವೊಂದು ಟೆಕ್ನಿಕ್ಸ್ ಗಳು ಬೇಕಾಗ್ತದೆ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಯಾವ್ದೋ ಒಂದು ಆವರೇಜ್ ಮೇಲೆ ಒಂದು ಕ್ವಶನ್ಸ್ ಇರುತ್ತೆ. ಓಕೆ, ಸೊ ಇಲ್ಲಿ ಆವರೇಜ್ ಮೇಲೆ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಇಲ್ಲಿ 2 ಫಾರ್ಮುಲಾ ಬರುತ್ತೆ. ಆವರೇಜ್ ಅಂತ ಹೇಳಿದ್ರೆ ಸಮ್ ಆಫ್ ಆಲ್ ಎಲಿಮೆಂಟ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್. ಸಮ್ ಆಫ್ ಎಲಿಮೆಂಟ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಆವರೇಜ್ ಇಂಟು ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಅಂತ ಬರುತ್ತೆ. ಸೊ ಈ ಟ್ರಿಕ್ಸ್ ನ ನಾವು ಫಸ್ಟ್ ತಿಳ್ಕೊಂಡಿರ್ಬೇಕು. ದ್ಯಾನ್ ಯು ಕ್ಯಾನ್ ಗೋ ಫಾರ್ ದಿ ಕ್ವಶನ್ ಅಂಡ್ ಆನ್ಸರ್ಸ್. ಏನ್ ಟೆಕ್ಸ್ಟ್ ಬುಕ್ ಇದೆ ಅಲ್ಲಿ ಹೋಗ್ಬೋದು. ಸೊ ಟೆಕ್ಸ್ಟ್ ಬುಕ್ ಅಲ್ಲಿ ಎಲ್ಲಾ ಇದೆಯಾ? ಕೆಲವೊಂದು ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಓಕೆ, ಅವ್ರು ಏನ್ ಮಾಡ್ತಾರೆ ರ್ಯಾಂಡಮ್ ಆಗಿ ಕೊಟ್ಟಿರ್ತಾರೆ. ಕೆಲವೊಂದು ಅರಿಯಂಟ್ ಪಬ್ಲಿಕೇಶನ್ಸ್ ನೀವು ತಗೊಳ್ಳಿಬೇಕಾದ್ರೆ, ಓಕೆ, ಅರಿಯಂಟ್ ಪಬ್ಲಿಕೇಶನ್ಸ್ ಚೆನ್ನಾಗಿದೆ, ನೀವು ಬುಕ್ಸ್ ನ ಅದನ್ನ ತಗೊಳಂಗಿದ್ರೆ ತಗೊಳ್ಳಿ. ಬಟ್ ಆ ಬುಕ್ಸ್ ನ ಓದಕ್ಕೂ ಮುಂಚೆ ಸ್ಟೂಡೆಂಟ್ಸ್ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಟೆಕ್ನಿಕ್ಸ್ ಗಳನ್ನ ತಿಳ್ಕೊಂಡಿರ್ಬೇಕು, ನಿಮ್ಮ ಸ್ಪೀಡ್ ನ ಇಂಪ್ರೂವ್ ಮಾಡ್ಕೋಬೇಕು. ಇಲ್ಲಿ ಕ್ಯಾಲ್ಕುಲೇಟರ್ ಅಲೋ ಇರೋದಿಲ್ಲ. ಐ ರಿಪೀಟ್, MBA MCA ಗೆ ಕ್ಯಾಲ್ಕುಲೇಟರ್ ಅಲೋ ಇರೋದಿಲ್ಲ. ಹಾಗಾಗಿ ನೀವು ಮೈಂಡ್ ಕ್ಯಾಲ್ಕುಲೇಷನ್ಸ್ ಮಾಡ್ಬೇಕಾಗತ್ತೆ. ಈ 6 ಮಂತ್ ಅಲ್ಲಿ ಸ್ವಲ್ಪ ನೀವೇನ್ ಮಾಡಿ ಸ್ಪೀಡ್ ನ ಜಾಸ್ತಿ ಮಾಡ್ಕೊಳ್ಳಿ, ನಿಮ್ ಕ್ಯಾಲ್ಕುಲೇಷನ್ ಸ್ಪೀಡ್ ನ ಜಾಸ್ತಿ ಮಾಡ್ಕೊಳ್ಳಿ. ಅದು ಯಾವ ರೀತಿ ಮಾಡೋದು ಅಂತಾನು ಕೂಡ ನಾನು ವಿಡಿಯೋನ ಹಾಕ್ತೀನಿ. ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಶೇರ್ ಮಾಡಿ ಬೇರೆ ವಿದ್ಯಾರ್ಥಿಗಳಿಗೂ. ಸ್ಟಾರ್ಟ್ ಪ್ರಿಪೇರಿಂಗ್ ಸ್ಟೂಡೆಂಟ್ಸ್. ಓಕೆ, ದಯವಿಟ್ಟು ಈಗಲೇ ಪ್ರಿಪೇರ್ ಮಾಡ್ಕೊಳ್ಳಿ. ನಿಮ್ ರೆಗ್ಯುಲರ್ ಕಾಲೇಜ್ ಏನಿದೆ ಅದನ್ನ ಬಿಟ್ಟು ಅದ್ರ ಪಾಡು ನಡೆಯುತ್ತೆ. ಓಕೆ, 6 ಸೆಮಿಸ್ಟರ್ ಏನಿದೆ ಅದ್ರ ಪಾಡು ನಡೆಯುತ್ತೆ. ಬಟ್ ಡೈಲಿ 1 hour 2 hour ದಯವಿಟ್ಟು ಇದು ಕೊಟ್ರೆ ನಿಮ್ಗೆ 100% ನಿಮ್ಗೆ ಡೆಫಿನೆಟ್ಲಿ ಒಳ್ಳೆ ರ್ಯಾಂಕಿಂಗು ಬರುತ್ತೆ. ಒಳ್ಳೆ ರ್ಯಾಂಕಿಂಗ್ ಯಾಕೆ ಬೇಕು ಅಂತ ಹೇಳಿದ್ರೆ ನೀವು ಗೌರ್ಮೆಂಟ್ ಕಾಲೇಜ್ ಅಥವಾ ಯೂನಿವರ್ಸಿಟಿ ಕಾಲೇಜ್ ಸೇರ್ಕೊಂಡ್ರೆ ತುಂಬಾ ನಿಮ್ಗೆ ಫೀಸ್ ಡಿಫರೆನ್ಸ್ ಬರ್ತದೆ. ಹಾಗಾಗಿ ಒಳ್ಳೆ ಕಾಲೇಜ್ ಇದೇ ಪರ್ಟಿಕ್ಯುಲರ್ ಕಾಲೇಜ್ ಹೋಗ್ಬೇಕು ಅಂತ ಹೇಳಿದ್ರು ಕೂಡ ನೀವು ಏನ್ ಮಾಡ್ಬೇಕಾಗತ್ತೆ, ಒಳ್ಳೆ ರ್ಯಾಂಕಿಂಗ್ ಅನ್ನ ತಗೋಬೇಕಾಗತ್ತೆ. ಒಳ್ಳೆ ರ್ಯಾಂಕಿಂಗ್ ತಗೋಬೇಕು ಅಂತ ಹೇಳಿದ್ರೆ ನೀವು ಚೆನ್ನಾಗಿ ಪ್ರಿಪರೇಷನ್ಸ್ ಆಗಿರ್ಬೇಕಾಗ್ತದೆ.
ಸೊ ಹಾಗಾಗಿ ಡೈಲಿ ನಾವು ಇನ್ನೊಂದು ವಿಡಿಯೋನ ಹಾಕ್ತೇನೆ. ಡೈಲಿ ನಮ್ಮ ವಿಡಿಯೋ ನಾವು ನೋಡ್ತಾ ಬರ್ತಾರೆ, ನಿಮಗೆ ಒಂದು ಐಡಿಯಾ ಬರುತ್ತೆ. ದೆನ್ ಇನ್ ಕೇಸ್ ಏನಾದ್ರು ನಿಮ್ಗೆ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ ಸ್ಟೂಡೆಂಟ್. ಥ್ಯಾಂಕ್ ಯು.